ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ತುಂಬ ದಿನಗಳಾದಮೇಲೆ ಯೂಟ್ಯೂಬ್ನಲ್ಲಿ ಲಾಂಗ್ ವಿಡಿಯೋ ಪೋಸ್ಟ್ ಮಾಡ್ತಾ ಇದ್ದೀನಿ. ಯೂಟ್ಯೂಬ್ ಶಾರ್ಟ್ಸ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜ್ನಲ್ಲಿ ಆ್ಯಕ್ಟಿವ್ ಆಗಿಯೇ ಇದ್ದೀನಿ. ಸೊ ಯಾರಾದರೂ ಹೊಸಬ್ರಿದ್ದರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ ಫಾಲೋ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಗೊತ್ತಿದೆ ನಮ್ಮದು ಫುಡ್ ಪ್ರಾಡಕ್ಟ್ಸ್ ಕಂಪ್ನಿ ಸ್ಟಾರ್ಟ್ ಆಗಿದೆ ಅಂತ. ನಮ್ಮ ಫುಡ್ ಕಂಪ್ನಿ ಹೇಗೆ ಸೆಟಪ್ ಮಾಡ್ಕೊಂಡಿದ್ದೀನಿ ಅಂತ ನೋಡೋ ಆಸೆ ಇದ್ದರೆ ಲಾಂಗ್ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ಅಂತ ಹೇಳಿದ್ದೆ. ಸೊ ತುಂಬ ಜನ ಕಮೆಂಟ್ ಮಾಡಿದ್ದೀರಾ, ಥ್ಯಾಂಕ್ ಯು. ಇದು ನಮ್ಮ ಫುಡ್ ಕಂಪ್ನಿ ಸೆಟಪ್ ಮಾಡ್ತಿರೋಂಥ ಜಾಗ. ಸೊ ನಮ್ಮ ಮನೆ 3rd ಫ್ಲೋರ್ನಲ್ಲಿ ಒಂದು ಜಾಗ ಖಾಲಿ ಇತ್ತು. ಇದು ಯೂಟ್ಯೂಬ್ ಸ್ಟುಡಿಯೋಗೆ ಅಂತಲೇ ಮಾಡಿದ್ವಿ. ಇಲ್ಲಿ ಏನೂ ಯೂಸ್ ಮಾಡ್ತಾ ಇರಲಿಲ್ಲ ರೂಮು. ಈ ರೂಮನ್ನೇ ಫುಡ್ ಕಂಪ್ನಿ ಮಾಡ್ಕೊಳ್ಳೋಣ ಅಂಥೇಳಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸೇರಿ ಡಿಸೈಡ್ ಮಾಡಿದ್ವಿ. ಯಾಕಂದರೆ ಹೊರಗಡೆ ಎಲ್ಲೋ ಈ ಥರದ್ದು ಒಂದು ಜಾಗ ತೊಗೋಬೇಕು ಅಂದರೆ 40,000-50,000 ಸಾವಿರ ತಿಂಗಳು ಬಾಡಿಗೆ ಕಟ್ಟಲೇಬೇಕಾಗತ್ತೆ. ಬಿಸ್ನೆಸ್ ಆಗಲಿ ಆಗದೆ ಹೋಗಲಿ. ಸೊ ನನಗೆ ಫಸ್ಟ್ಗೆ ಆ ಥರ ರಿಸ್ಕ್ ತೊಗೊಳಕ್ಕೆ ಇಷ್ಟ ಇರಲಿಲ್ಲ. ಹಾಗಾಗಿ ಮನೆಯಲ್ಲೇ ಸ್ಟಾರ್ಟ್ ಮಾಡೋಣ ಅಂತೇಳಿ ಮನೆಯಲ್ಲೇ ಸ್ಟಾರ್ಟ್ ಮಾಡಿರೋಂಥದ್ದು. ಕಂಪ್ಲೀಟ್ಲಿ ನಮ್ಮದು ಹೋಮ್ ಮೇಡ್ ಪ್ರಾಡಕ್ಟ್ಸ್. ಈಗಾಗಲೇ 2 ಪ್ರಾಡಕ್ಟ್ಸನ್ನು ಲಾಂಚ್ ಮಾಡಿದ್ದೀವಿ. ಒಂದು ಬ್ಲ್ಯಾಕ್ ರೈಸ್ ಮಾಲ್ಟ್, ಎರಡನೇದು ದಶಾಂಗಮ್ ಧೂಪದ ಪುಡಿ. 2 ಪ್ರಾಡಕ್ಟ್ಸ್ ಲಾಂಚ್ ಮಾಡಿದಾಗಿಂದ ಒಂದೇ ಸಮನೆ ಸೇಲ್ ಆಗ್ತಾನೇ ಇದೆ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ನಮ್ಮ ಪ್ರಾಡಕ್ಟ್ಸ್ ಸುಮ್ಮನೆ ತೋರಿಸ್ಬಿಟ್ಟು ತಗೊಳ್ಳಿ ಅಂದರೆ ಯಾರೂ ತಗೊಳ್ಳೋದಿಲ್ಲ. ಬ್ಲ್ಯಾಕ್ ರೈಸ್ ಮಾಲ್ಟ್ ಮತ್ತು ದಶಾಂಗಮ್ ಧೂಪದ ಪುಡಿ ಎರಡರದ್ದು ಯೂಸಸ್ ನಾನು ನಿಮಗೆ ಹೇಳಿದ್ದೀನಿ. ಆ ವಿಡಿಯೋ ನೋಡಿದ ಮೇಲೇ ನೀವು ಸಾಕಷ್ಟು ಪ್ರಮಾಣದಲ್ಲಿ ಆರ್ಡರ್ಸನ್ನು ಕೊಡ್ತಾಯಿದ್ದೀರಾ. ನಮ್ಮ ದಶಾಂಗಮ್ ಧೂಪದ ಪುಡಿ ಮನೆಯಲ್ಲಿ ಇರುವಂಥ ನೆಗೆಟಿವ್ ಎನರ್ಜೀಸನ್ನು ಹೊರಗೆ ಹಾಕುತ್ತೆ. ಸೊ ಪಾಸಿಟಿವ್ ಎನರ್ಜಿನ ಅಟ್ರ್ಯಾಕ್ಟ್ ಮಾಡುತ್ತೆ, ಲಕ್ಷ್ಮಿಯನ್ನು ಆಕರ್ಷಣೆ ಮಾಡುತ್ತೆ. ಸೊ ಮನೆಯಲ್ಲಿ ಏನಾದರೂ ಗೊಂದಲ, ಜಗಳಗಳು ಈ ಥರದ್ದೆಲ್ಲ ಇದ್ದರೆ ಎಲ್ಲ ಪ್ರಾಬ್ಲಮ್ಸೂ ಸಾಲ್ವ್ ಆಗುತ್ತೆ. ನಮ್ಮ ಧೂಪದ ಪುಡಿಯನ್ನು ಮನೆಯಲ್ಲಿ, ಆಫೀಸಲ್ಲಿ, ಫ್ಯಾಕ್ಟ್ರಿಲಿ ಎಲ್ಲ ಕಡೆಯೂ ನೀವು ಯೂಸ್ ಮಾಡ್ಬೋದು. ಬಿಸ್ನೆಸ್ ಡಲ್ ಆಗಿದ್ದರೆ ಬಿಸ್ನೆಸ್ ಚೆನ್ನಾಗಾಗುತ್ತೆ. ಸೊ ತುಂಬ ಹಲವಾರು ಯೂಸಸ್ ಇದೆ ನಮ್ಮ ದಶಾಂಗಮ್ ಧೂಪದ ಪುಡಿಯಲ್ಲಿ. ಈ ವಿಡಿಯೋ ಸುಮಾರು 3 ತಿಂಗಳ ಹಿಂದೆ ಶೂಟ್ ಮಾಡಿದ್ದು. ಇವಾಗ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ. ಯಾಕಂದರೆ ನಮ್ಮ ಬಿಸ್ನೆಸ್ ಸೆಟಪ್ ಮಾಡೋದ್ರಲ್ಲಿ ತುಂಬಾ ಟೈಮ್ ಹಿಡಿಸ್ತು. ಹಾಗೆಯೇ ಬಿಸ್ನೆಸ್ ಸ್ಟಾರ್ಟ್ ಆದಮೇಲೆ ಪ್ರೊಡಕ್ಷನ್ ಮಾಡೋದು, ಪ್ಯಾಕಿಂಗ್ ಮಾಡೋದು ಮತ್ತು ನಿಮ್ಮೆಲ್ಲರಿಗೂ ತಲುಪಿಸೋದು, ಈ ಕೆಲಸದಲ್ಲಿ ತುಂಬಾ ಬ್ಯುಸಿ ಇದ್ದೆ. ಹಾಗಾಗಿ ಈ ವಿಡಿಯೋ ಸ್ವಲ್ಪ ಲೇಟಾಗಿ ಬರ್ತಾ ಇದೆ. ನಮ್ಮ ಫುಡ್ ಕಂಪ್ನಿ ಬಂದು ಮೇಲೆ ಟೆರೆಸ್ 3rd ಫ್ಲೋರ್ನಲ್ಲಿ ಒಂದು ರೂಮ್ ಇದೆ. ಆ ರೂಮ್ನಲ್ಲಿ ನಾನು ಸೆಟಪ್ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲ ಮಿಷಿನರೀಸು 3rd ಫ್ಲೋರ್ಗೆ ತೊಗೊಂಡೋಗೋದಕ್ಕೆ ತುಂಬಾ ಕಷ್ಟ ಆಯಿತು. ಯಾಕಂದರೆ ಒಂದೊಂದು ಮಿಷಿನು 150-200 kgವರೆಗೂ ಇದೆ. ಹಾಗಾಗಿ ಕ್ರೇನ್ನ ಕರೆಸಿದ್ವಿ. ಇದು ಈಸಿ ಕೆಲಸ ಅಂತ ಅನ್ಕೋತೀನಿ. ಸುಮಾರು 2 ನಿಮಿಷದಲ್ಲಿ ಡೌನ್ ಫ್ಲೋರಿಂದ ಮೇಲೆ 3rd ಫ್ಲೋರ್ಗೆ ತುಂಬ ನೀಟಾಗಿ, ತುಂಬ ಚೆನ್ನಾಗಿ ಇಟ್ಕೊಟ್ರು ಕ್ರೇನ್ನವರು. ಸ್ವಲ್ಪನೂ ಡ್ಯಾಮೇಜ್ ಆಗಿಲ್ಲ. ನಾವೇನಾದ್ರು ಇದನ್ನು ವರ್ಕರ್ಸ್ನ ಇಟ್ಕೊಂಡು ಕೈಯಲ್ಲೇ ಸಾಗಿಸ್ತೀವಿ ಅಂತ ಹೇಳಿದರೆ ಖಂಡಿತವಾಗಿಯೂ ಆಗ್ತಾ ಇರಲಿಲ್ಲ. 10 ಜನ 15 ಜನ ಬಂದಿದ್ರೂ ಸಾಗಿಸೋದಕ್ಕಾಗಲ್ಲ. ತುಂಬ ಹೆವಿ ಇದೆ ಮತ್ತು ಸ್ಟೇರ್ ಕೇಸ್ ಮೇಲೆಲ್ಲ ಟರ್ನಿಂಗ್ ಮಾಡೋದಕ್ಕೆಲ್ಲ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಕ್ರೇನ್ನೇ ಕರೆಸ್ಬಿಟ್ವಿ. ಒಂದು ಕಡೆ ಮಿಷಿನರೀಸ್ ಎಲ್ಲ ಡೌನ್ ಫ್ಲೋರಿಂದ 3rd ಫ್ಲೋರ್ಗೆ ಶಿಫ್ಟ್ ಆಗ್ತಾ ಇದೆ. ಇನ್ನೊಂದು ಕಡೆ ಈ ಕಂಪ್ನಿ ಏನಿದೆ, ಈ ರೂಮ್, ಇದನ್ನು ಒಂದು ಸಲ ಫುಲ್ ಎಲ್ಲ ಕ್ಲೀನ್ ಮಾಡಬೇಕಾಗಿದೆ. ಯಾಕಂದರೆ ನಮಗೆ ಬೇಡದಿರೋಂಥ ಸ್ಟಫ್ಸ್ ಎಲ್ಲ ಏನೇನಿದೆ ಅದನ್ನೆಲ್ಲ ಈ ರೂಮ್ನಲ್ಲಿ ಒಂದು ಸ್ಟೋರ್ ರೂಮ್ ಥರ ಎಲ್ಲ ಸ್ಟೋರ್ ಮಾಡಿ ಇಟ್ಬಿಟ್ಟಿದ್ದೀವಿ. ಅಂದರೆ ಎಕ್ಸ್ಟ್ರಾ ಫರ್ನಿಚರ್ಸು, ಎಕ್ಸ್ಟ್ರಾ ಡೈನಿಂಗ್ ಟೇಬಲು, ಇನ್ನು ಏನೇನು ಎಕ್ಸ್ಟ್ರಾ ವಸ್ತುಗಳು ಇದೆಯೋ ಅದನ್ನೆಲ್ಲ ಈ ರೂಮ್ನಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ವಿ. ಈಗ ಅದನ್ನೆಲ್ಲ ಒಂದು ಕಡೆ ಅಂದರೆ ಒಂದು ಸೈಡ್ಗೆ ಎಲ್ಲ ಜೋಡಿಸ್ಕೊಂಡು ಇನ್ನೊಂದು ಸೈಡ್ಗೆ ಮಿಷನರೀಸ್ ಎಲ್ಲ ಜೋಡಿಸ್ಬೇಕಾಗಿದೆ. ಈ ಫರ್ನಿಚರ್ಸ್ ಎಲ್ಲ ಕೊಟ್ಬಿಡ್ಬೋದಲ್ಲ, ಏನಕ್ಕೆ ಇಟ್ಕೊಂಡಿದ್ದೀರಾ ಅಂತ ಕೆಲವ್ರು ಕೇಳ್ಬೋದು. ನಮ್ಮ ಫಾರ್ಮ್ ಹೌಸ್ಗೆ ಎಲ್ಲ ಸಾಗಿಸ್ಬಿಡೋಣ, ಅಲ್ಲಿ ಯಾರಾದರೂ ಬಂದರೆ ಕೂತ್ಕೊಳ್ಳೋಕ್ಕೆ ಎಲ್ಲ ಯೂಸ್ ಆಗುತ್ತೆ ಅಂಥೇಳಿ ಇದನ್ನು ಹಾಗೆ ಇಟ್ಟಿದ್ದೀವಿ. ಈ ಸಲ ಫಾರ್ಮ್ ಹೌಸ್ಗೆ ಹೋದಾಗ ಫರ್ನಿಚರ್ಸ್ ಎಲ್ಲ ತೊಗೊಂಡೋಗಿ ಅಲ್ಲಿ ಹಾಕಬೇಕು. ನನಗೆ ಅವಾಗ ಕಂಪ್ನಿ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಸಿಗುತ್ತೆ, ಸ್ಪೇಸ್ ಕೂಡ ಸಿಗುತ್ತೆ. ನನಗೆ ಕಂಪ್ನಿ ಸೆಟಪ್ ಮಾಡೋದ್ರಲ್ಲಿ ಮಕ್ಕಳು ತುಂಬಾ ಹೆಲ್ಪ್ ಮಾಡಿದ್ರು. ಅದರಲ್ಲೂ ನಮ್ಮ ಚರಣ್ ತುಂಬಾ ಹೆಲ್ಪ್ ಮಾಡ್ದ. ಸೊ ಮಿಷಿನರೀಸ್ ಎಲ್ಲ ಕರೆಕ್ಟಾಗಿ ಬಂದಿದೆಯಾ ಅಂತ ಚೆಕ್ ಮಾಡೋದು, JCBನ ಕರೆಸೋದು, ಡೌನ್ ಫ್ಲೋರಿಂದ ಮೇಲ್ ಫ್ಲೋರ್ಗೆ ಇಳಿಸೋದು, ಮತ್ತು ಸೆಟಪ್ ಮಾಡೋವಾಗ ಕ್ಲೀನಾಗಿ ಅಲ್ಲಿಟ್ಟರೆ ಚೆನ್ನಾಗಿರುತ್ತೆ, ಇಲ್ಲಿಟ್ಟರೆ ಚೆನ್ನಾಗಿರುತ್ತೆ ಅಂಥೇಳಿ, ಮತ್ತು ಎಲೆಕ್ಟ್ರಿಷಿಯನ್ ಕೆಲಸ, ಪ್ರತಿಯೊಂದು ಕೆಲಸನೂ ನಮ್ಮ ಚರಣೆ ಮುಂದೆ ನಿಂತ್ಕೊಂಡು ಎಲ್ಲ ಕೆಲಸನೂ ಮಾಡಿಸಿದ್ದಾನೆ.
ಹಸ್ಬೆಂಡ್ ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು. ನಮ್ಮ ಪ್ರೀತಮ್ ಮತ್ತು ನಮ್ಮ ವೈಭವ್ ಕೂಡ ತುಂಬಾ ಹೆಲ್ಪ್ ಮಾಡಿದ್ರು. ತುಂಬ ಹೆಚ್ಚು ಹೆಲ್ಪ್ ಮಾಡಿದಂದರೆ ಚರಣ್ ಅಂತ ಹೇಳ್ತೀನಿ. ಇಲ್ಲಿ ರ್ಯಾಕ್ಸನ್ನು ತರಿಸಿದ್ದೆ. ಸೊ ರ್ಯಾಕ್ಸನ್ನು ಕರೆಕ್ಟಾಗಿ ಕೌಂಟ್ ಮಾಡಿಕೊಂಡು ಸ್ಟೆಪ್ಸನ್ನು ಎಸ್ ಮೆಜರ್ಮೆಂಟ್ಗೆ ಬೇಕು ಅಂತ ನನ್ನ ಕೇಳಿ ಅವನು ಫಿಕ್ಸ್ ಮಾಡಿ ಕೊಡ್ತಾ ಇದ್ದಾನೆ. ಒಂದು ಕಂಪ್ನಿ ಸೆಟಪ್ ಮಾಡಬೇಕಂದ್ರೆ ಒಬ್ಬರ ಕೈಯಲ್ಲಿ ಸಾಧ್ಯ ಇಲ್ಲ. ಅದಕ್ಕೆ ಫ್ಯಾಮಿಲಿ ಸಪೋರ್ಟ್ ಇರಬೇಕು, ಫೈನಾನ್ಷಿಯಲ್ ಸಪೋರ್ಟ್ ಇರಬೇಕು. ಪ್ರತಿಯೊಂದೂ ನಮಗೆ ಎಲ್ಲ ಕರೆಕ್ಟಾಗಿ ಟೈಮು, ಪ್ಲೇಸು ಮತ್ತು ಲಕ್ ಅಂತ ಹೇಳ್ತೀವಲ್ವ, ಎಲ್ಲನೂ ಒಟ್ಟಿಗೆ ಒದಗಿ ಬಂದಾಗ ಮಾತ್ರ ನಾವು ಯಾವುದೇ ಒಂದು ಕೆಲಸ ಶುರು ಮಾಡೋದಕ್ಕೆ ಸಕ್ಸಸ್ಫುಲ್ ಆಗೋದಕ್ಕೆ ಸಹಾಯ ಆಗುತ್ತೆ. ಜೊತೆಗೆ ನಮ್ಮ ಹಾರ್ಡ್ ವರ್ಕಿಂಗ್ ಪರಿಶ್ರಮ ಅಂತ ಹೇಳ್ತೀವಲ್ವ, ಇದು 100ಗೆ 100% ಅಷ್ಟು ಇರಲೇಬೇಕು. ಜೊತೆಗೆ ಛಲ ಇರಬೇಕು. ಏನೇ ಕಷ್ಟ ಬರಲಿ ನಾನು ಈ ಕೆಲಸ ಮಾಡೇ ಮಾಡ್ತೀನಿ ಅನ್ನೋ ಒಂದು ಛಲ, ಆತ್ಮವಿಶ್ವಾಸ ನಮ್ಮಲ್ಲಿದ್ದರೆ ಖಂಡಿತವಾಗಿಯೂ ನಾವು ಯಾವುದೇ ಕೆಲಸ ಆದರೂ ಸಕ್ಸಸ್ ಕಾಣ್ಬೋದು. ಇಂಥದ್ದೇ ಕೆಲಸ ಅಂಥದ್ದೇ ಕೆಲಸ ಅಂತಿಲ್ಲ, ಚಿಕ್ಕದಾಗಲಿ ದೊಡ್ಡದಾಗಲಿ ಮನಸ್ಸಿಟ್ಟು ಶ್ರದ್ಧೆಯಿಂದ ನಾವು ಆ ಕೆಲಸ ಮಾಡಿದ್ರೆ ಸಕ್ಸಸ್ಫುಲ್ ಖಂಡಿತ. ಜೊತೆಗೆ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಪೋರ್ಟ್ ಇರಲೇಬೇಕು. ಮೊದಲಿಗೆ ಈ ರೂಮಲ್ಲಿ ಏನೇನು ಸ್ಟಫ್ಸ್ ಇದೆ ಅದನ್ನೆಲ್ಲ ಹೊರಗಡೆ ತೊಗೊಂಡೋಗಿ ಜೋಡಿಸ್ತಾ ಇದ್ದೀನಿ. ಫಸ್ಟ್ಗೆ ರೂಮೆಲ್ಲ ಕ್ಲಿಯರ್ ಮಾಡಿ ಕ್ಲೀನ್ ಮಾಡ್ಕೊಂಬಿಡೋಣ. ಅದರಲ್ಲಿ ಯಾವ್ಯಾವ ವಸ್ತು ಬೇಕೋ ಅದನ್ನು ಒಳಗಡೆ ತೊಗೊಂಬಂದು ಇಟ್ಕೊಂಡು ಮಿಕ್ಕಿರೋಂಥದ್ದನ್ನ ಹಾಗೆಯೇ ಒಂದು ಬ್ಯಾಗಿಗೆ ತುಂಬಿ ಬೇಡದಿರೋಂಥದ್ದನ್ನ ಹಾಗೆ ಬಿಸಾಕ್ಬಿಡೋಣ ಅಂಥೇಳಿ ಮನೆಯಲ್ಲಿರುವಂಥ ಎಲ್ಲ ವಸ್ತುಗಳನ್ನ ಒಂದೊಂದಾಗಿ ತೊಗೊಂಡು ಬಂದು ಆಚೆ ಇಡ್ತಾ ಇದ್ದೀನಿ. ಈ ಚೇರ್ಸ್ ಇದೆಲ್ಲ ನಾವು ಹೆಚ್ಚಾಗಿ ಫಾರ್ಮ್ ಹೌಸ್ನಲ್ಲಿ ಯಾರಾದರೂ ಗೆಸ್ಟ್ ಬಂದಾಗ ಯೂಸ್ ಮಾಡೋಕ್ಕೆ ಅಂತ ಜಾಸ್ತಿನೇ ಒಂದು 25-30 ಚೇರ್ಸ್ನ ತಂದು ಇಟ್ಬಿಟ್ಟಿದ್ದೀವಿ. ಅಲ್ಲಿಂದ ಒಂದು 5 ಚೇರ್ಸ್ ಮೊನ್ನೆ ಬೇಕಿತ್ತು ಅಂತ ಈ ಮನೆಗೆ ತೊಗೊಂಡು ಬಂದಿದ್ವಿ. ಮತ್ತು ಅದನ್ನು ವಾಪಸ್ಸು ಫಾರ್ಮ್ ಹೌಸ್ಗೆ ಕಳಿಸ್ಲಿಲ್ಲ. ಈ ಸಲ ಫಾರ್ಮ್ ಹೌಸ್ಗೆ ಹೋದಾಗ ಸುಮಾರಷ್ಟು ವಸ್ತುಗಳನ್ನ ಕಳಿಸ್ಬೇಕು. ಸೊ ನನಗೊಂದು ಸ್ವಲ್ಪ ಪ್ಲೇಸ್ ಸಿಗುತ್ತೆ. ಸೊ ಇಲ್ಲಿದ್ದಿದ್ದು ಎಲ್ಲ ಸ್ಟಫ್ಸನ್ನು ಹೊರಗಡೆ ತೊಗೊಂಡೋಗಿ ಇಟ್ಟಿದ್ದಾಯಿತು. ಈಗ ಒಂದು ಸಲ ಕಸ ಎಲ್ಲ ಗುಡಿಸ್ಕೊಂಡು ಕ್ಲೀನಾಗಿ ಮಾಪ್ ಮಾಡ್ಕೊತಾ ಇದ್ದೀನಿ. ಸೊ ಯಾವ್ಯಾವ ಮಿಷಿನ್ಸ್ನ ತರಿಸಿದ್ದೀವೋ ಅದನ್ನೆಲ್ಲ ನಾನೀಗ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಯಾವ್ಯಾವ ಮೆಷಿನರೀಸು ಎಲ್ಲೆಲ್ಲಿ ಇಡಬೇಕು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಜಸ್ಟ್ ಅನ್ಬಾಕ್ಸಿಂಗ್ ಮಾಡಿ ಇದನ್ನು ಒಂದು ಸೈಡ್ಗೆ ಎಲ್ಲ ಜೋಡಿಸಿ ಇಡ್ತಾ ಇದ್ದೀವಿ. ಯಾವ್ಯಾವ ಮಿಷಿನರೀಸ್ ಎಲ್ಲೆಲ್ಲಿ ಬರುತ್ತೆ ಅಂತ ಫಿಕ್ಸ್ ಆದಮೇಲೆ ಎಲೆಕ್ಟ್ರಿಷಿಯನ್ನ ಕರೆಸ್ಬೇಕು. ಎಲೆಕ್ಟ್ರಿಷಿಯನ್ ಕೆಲಸ ಸ್ವಲ್ಪ ಇದೆ. ಸ್ವಿಚ್ ಬೋರ್ಡ್ಸು ಇದನ್ನೆಲ್ಲ ರೆಡಿ ಮಾಡಿಸ್ಬೇಕಾಗತ್ತೆ. ಹಾಗಾಗಿ ಇವಾಗ ಜಸ್ಟ್ ಇದನ್ನು ಅನ್ಬಾಕ್ಸಿಂಗ್ ಮಾಡಿ ಒಂದು ಸೈಡ್ನಲ್ಲಿ ಜೋಡಿಸಿ ಇಡ್ತಾ ಇದ್ದೀನಿ. ಮೇನ್ ಯಾವ್ಯಾವ ವಸ್ತುಗಳಿದೆಯೋ ಅದನ್ನೆಲ್ಲ ಒಳಗಡೆ ತೊಗೊಂಡು ಬಂದು ಇಟ್ಟಿದ್ದಾಗಿದೆ. ಸೊ ಇವಾಗ ಈ ಉಳಿದಿರುವಂಥ ಈ ಸ್ಟಫ್ಸಲ್ಲಿ ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಇದೆಯೋ ಅದನ್ನು ಚೆಕ್ ಮಾಡಿ ಸೊ ಮಿಕ್ಕಿದೆಲ್ಲ ಈಗ ಡಿಸ್ಕಾರ್ಡ್ ಮಾಡಬೇಕಾಗಿದೆ. ಸೊ ಈ ಕೆಲಸ ಬೆಳಗ್ಗೆಯಿಂದ ಸಂಜೆವರೆಗೂ ಇದಕ್ಕೆ ಆಯಿತು. ಪ್ರೀತು ಇವಾಗ ಬಂದಿದ್ದಾನೆ ಹೆಲ್ಪ್ ಮಾಡ್ತೀನಿ ಅಂತೇಳಿ, ಸ್ಕೂಲಿಂದ ಇವಾಗ ಜಸ್ಟ್ ಬಂದ. ಒಂದು ಸೈಡ್ ಕ್ಲೀನಿಂಗ್ ಕೆಲಸ ಎಲ್ಲ ನಡೀತಾ ಇದೆ, ಇನ್ನೊಂದು ಸೈಡ್ನಲ್ಲಿ ಮಿಷಿನರೀಸು ಒಂದಾದಮೇಲೆ ಒಂದು ಬರ್ತಾ ಇದೆ. ಸೊ ಅದನ್ನು ನಮ್ಮ ಚರಣ್ ಎಲ್ಲ JCB ಸಹಾಯದಿಂದ ಎಲ್ಲ ಮೇಲ್ಗಡೆಗೆ ಶಿಫ್ಟ್ ಮಾಡಿಸ್ತಾ ಇದ್ದಾನೆ. ಎಲ್ಲ ಮಿಷಿನರೀಸು ಕೊರಿಯರ್ ಆಫೀಸ್ನಲ್ಲಿ ಬಂದಿದೆ. ಸೊ ಕೊರಿಯರ್ ಆಫೀಸ್ನಿಂದ ಒಂದೊಂದೇ ಮಿಷಿನರೀಸನ್ನು ಚರಣ್ ಹೋಗಿ ತಗೊಂಡು ಬರ್ತಾ ಇದ್ದಾನೆ. ನಾನು ಸ್ಕೂಲಿಂದ ಬರೋಷ್ಟೊತ್ತಿಗೆ ಎಲ್ಲ ಮಿಷಿನರೀಸು ನೀವೇ ಅನ್ಬಾಕ್ಸಿಂಗ್ ಮಾಡಿಬಿಟ್ಟಿದ್ದೀರಾ, ನಾನು ಮಾಡಬೇಕಾಗಿತ್ತು ಅಂತ ಹೇಳ್ದ. ಸೊ ಪ್ರೀತಮ್ ಸ್ಕೂಲಿಂದ ಬರೋ ಟೈಮ್ಗೆ ಕರೆಕ್ಟಾಗಿ ಇನ್ನೊಂದು ಮಿಷಿನರಿ ಬಂತು. ಈ ಮಿಷಿನರಿನ ನಾನೇ ಅನ್ಬಾಕ್ಸಿಂಗ್ ಮಾಡ್ತೀನಿ ಅಂತ ಹೇಳ್ದ. ಸರಿ ಆಯಿತು ಮಾಡು ಅಂತೇಳಿ ಆ ಕೆಲಸನ ಪ್ರೀತುಗೆ ಕೊಟ್ಟಿದ್ದೀನಿ. ಮಕ್ಕಳಂದರೆ ಹಾಗೆ ಅಲ್ವಾ, ಅನ್ಬಾಕ್ಸಿಂಗ್ ಮಾಡಬೇಕು ಅಂದರೆ ತುಂಬ ಇಷ್ಟ. ಸೊ ಬಾಕ್ಸ್ ಒಳಗೆ ಏನಿರುತ್ತೆ, ಹೆಂಗೆ ಪ್ಯಾಕ್ ಮಾಡಿರ್ತಾರೆ,
ಈ ಥರ ವಿಷಯಗಳಲ್ಲಿ ಮಕ್ಕಳಿಗೆ ತುಂಬಾ ಕ್ಯೂರಿಯಾಸಿಟಿ ಇರುತ್ತಲ್ವಾ? ಇಲ್ಲಿ ಇನ್ನೊಂದು ಮಿಷನರಿ ಕೂಡ ಅನ್ಬಾಕ್ಸಿಂಗ್ ಆಯಿತು. ಸೊ ಇದಕ್ಕೆ ಯಾವ ಪ್ಲೇಸ್ ಅಂತ ಇನ್ನೂ ಸೆಟ್ ಮಾಡಿಲ್ಲ. ಇನ್ನೊಂದು ಸ್ವಲ್ಪ ಕ್ಲೀನಿಂಗ್ ಕೆಲಸ ಇದೆ. ಸೊ ನನ್ನ ಕ್ಲೀನಿಂಗ್ ಕೆಲಸ ಮತ್ತೆ ಕಂಟಿನ್ಯೂ ಆಯಿತು. ಕಿಚನ್ ಸ್ಲ್ಯಾಬ್ ಎಲ್ಲ ಒಂದು ಸಲ ಕ್ಲೀನ್ ಮಾಡೋಣ ಅಂತೇಳಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಇಲ್ಲಿ ಯಾರಾದರೂ ಗೆಸ್ಟ್ ಬಂದಾಗ ಅಡುಗೆ ಏನಾದರೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕು ಅಂದಾಗ ಇಲ್ಲಿ ಮೇಲ್ಗಡೆ ರೂಮನ್ನು ಯೂಸ್ ಮಾಡ್ಕೋತೀನಿ. ಸೊ ಎಲ್ಲರೂ ಸೇರಿ ಇಲ್ಲೇ ಅಡುಗೆ ಮಾಡೋ ಥರ. ಹಾಗಾಗಿ ಹೆಚ್ಚು ನಾವು ಈ ರೂಮನ್ನು ಯೂಸ್ ಮಾಡ್ತಾ ಇರಲಿಲ್ಲ. ಸ್ವಲ್ಪ ಡಸ್ಟ್ ಆಗಿದೆ. ಹಾಗಾಗಿ ಪ್ರತಿಯೊಂದನ್ನು ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ. ಹಾಗೆ ನನ್ನ ಬ್ರಾಸ್ ಐಟಮ್ಸ್ ಎಲ್ಲ ಏನಿದೆ ಇದನ್ನೆಲ್ಲ ರೀಸೆಂಟಾಗೇ ತೊಗೊಂಡು ಬಂದು ಇಟ್ಟಿರೋದು. ಅದನ್ನೆಲ್ಲ ಏನೂ ಕ್ಲೀನ್ ಮಾಡೋಕ್ಕೆ ಹೋಗಲಿಲ್ಲ. ಜಸ್ಟ್ ಒದ್ದೆ ಬಟ್ಟೆಯಲ್ಲಿ ವೈಪ್ ಮಾಡಿಬಿಟ್ಟು ಮತ್ತೆ ಅದರ ಜಾಗದಲ್ಲಿ ಹಾಗೆಯೇ ಇಟ್ಬಿಟ್ಟೆ. ಈ ಬ್ರಾಸ್ ಐಟಮ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಸುಮಾರಷ್ಟು ರೆಸಿಪೀಸ್ ಮಾಡಿದ್ದೀನಿ. ಸೊ ಆ ವಿಡಿಯೋಸ್ ಎಲ್ಲ ನಮ್ಮ ಸೆಕೆಂಡ್ ಚಾನಲ್ ನಾಗವೇಣಿ ಆಚಾರ್ಸ್ ರೆಸಿಪಿ ಚಾನಲ್ನಲ್ಲಿ ಇದೆ. ನೀವು ಬೇಕಾದರೆ ಅಲ್ಲಿ ನೋಡ್ಬೋದು. ಎಲ್ಲ ರೆಸಿಪೀಸು ಎಲ್ಲ ವಿಡಿಯೋಸು ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು. ಆ ವಿಡಿಯೋಸ್ ಎಲ್ಲ ತುಂಬ ಚೆನ್ನಾಗೇ ಒಳ್ಳೊಳ್ಳೆ ವ್ಯೂಸ್ ಬಂದಿದೆ. ಸೊ ಯಾರಾದರೂ ಹೊಸಬ್ರಿದ್ದರೆ ಆ ಚಾನಲ್ನ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಒಮ್ಮೆ ನೀವು ಚೆಕ್ ಮಾಡ್ಬೋದು. ಫ್ರೆಂಡ್ಸ್ ನೋಡಿ, ಫೈನಲಿ ನಮ್ಮ ಕಂಪನಿ ಸೆಟಪ್ ಈ ರೀತಿಯಾಗಿ ಸೆಟ್ ಮಾಡ್ಕೊಂಡಿದ್ದೀನಿ. ಮುಂದೆ ಏನಾದರೂ ಚೇಂಜಸ್ ಬೇಕು ಅಂದರೆ ಮತ್ತೆ ಚೇಂಜಸ್ ಮಾಡ್ಕೋತೀನಿ. ಇನ್ನೂ 2-3 ಥರದ್ದು ಮಿಷನರೀಸ್ ಬರಬೇಕಾಗಿದೆ. ಸೊ ಎಲ್ಲ ಮಿಷನರೀಸು ಬಂದ ಮೇಲೆ ಎಲೆಕ್ಟ್ರಿಷಿಯನ್ ಕೆಲಸನೂ ಮುಗಿದ ಮೇಲೆ ಯಾವ್ಯಾವ ಮಿಷನರೀಸ್ ಎಲ್ಲೆಲ್ಲಿ ಬೇಕೋ ಅಲ್ಲಿ ಸೆಟ್ ಮಾಡ್ಕೋಬೋದು. ಸೊ ನೋಡಿ, ಫೈನಲಿ ಇಷ್ಟು ಕ್ಲೀನ್ ಮಾಡಿ ಇದನ್ನೆಲ್ಲ ಜೋಡಿಸೋ ಅಷ್ಟೊತ್ತಿಗೆ ಸಂಜೆನೇ ಆಗಿಬಿಟ್ಟಿದೆ. ಅರ್ಧ ರೂಮ್ ಫುಲ್ಲು ಬೇಡದಿರೋಂಥ ಸ್ಟಫ್ಸನ್ನು ಇಟ್ಟಿದ್ದೀನಿ. ಇನ್ನು ಅರ್ಧ ಫುಲ್ಲು ನಾನು ಈ ಕಡೆ ಕಂಪ್ನಿ ಕೆಲಸಕ್ಕೆ ಯೂಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ನನ್ನ ಚೇರ್. ಸೊ ಫೈನಲಿ ನಮ್ಮ ನಾಗವೇಣಿ ಆಚಾರ್ಸ್ ಕಿಚನ್ ಫುಡ್ಸ್ ಕಂಪನಿ ಸ್ಟಾರ್ಟ್ ಆಗಿದೆ. NK ಫುಡ್ಸ್ ಅಂತಲೇ ಹೇಳ್ಬೋದು. ಸೊ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ನಿಮಗೆ ಕೊಡಬೇಕು ಅಂತ ತುಂಬಾ ಪ್ಲ್ಯಾನಿಂಗ್ಸ್ ಇದೆ. ಅಪ್ಕಮಿಂಗ್ ಡೇಸಲ್ಲಿ ಒಳ್ಳೊಳ್ಳೆ ಪ್ರಾಡಕ್ಟ್ಸ್, ಅದು ಎಲ್ಲ ಹೊಸ ಥರದ್ದು ಎಲ್ಲ ಹೆಲ್ತಿ ಪ್ರಾಡಕ್ಟ್ಸ್ ನಿಮಗೆ ಖಂಡಿತವಾಗಿಯೂ ಕೊಡೋ ಪ್ರಯತ್ನ ಈಗಾಗಲೇ ನಡೀತಾ ಇದೆ. ಸೊ ನಮ್ಮೆಲ್ಲ ಕೆಲಸಗಳು ಸಕ್ಸಸ್ಫುಲ್ಲಾಗಿ ನಡೀಲಿ ಅಂತ ಖಂಡಿತವಾಗಿಯೂ ಎಲ್ಲರೂ ಹಾರೈಸಿ. ನಿಮ್ಮೆಲ್ಲರ ಬೆಸ್ಟ್ ವಿಶಸ್, ಬ್ಲೆಸ್ಸಿಂಗ್ಸ್ ಖಂಡಿತವಾಗಿಯೂ ನಮಗೆ ಬೇಕೇ ಬೇಕು. ಸೊ ಫ್ರೆಂಡ್ಸ್, ನಿಮ್ಗೆ ಯಾರಿಗಾದರೂ ಹೊಸ ಪ್ರಾಡಕ್ಟ್ಸ್, ಈ ಥರ ಪ್ರಾಡಕ್ಟ್ಸ್ ನಮಗೆ ಬೇಕಾಗಿದೆ ಮ್ಯಾಮ್ ಅಂತ ನಿಮ್ಗೇನಾದ್ರು ಐಡಿಯಾ ಇದ್ದರೆ ಖಂಡಿತವಾಗಿಯೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ನಿಮಗೋಸ್ಕರ ಆ ಪ್ರಾಡಕ್ಟ್ಸನ್ನು ಪ್ರೆಸೆಂಟ್ ಮಾಡೋ ಪ್ರಯತ್ನ ಖಂಡಿತವಾಗಿಯೂ ನಾವು ಮಾಡೇ ಮಾಡ್ತೀವಿ. ನಮ್ಮ ದಶಾಂಗಂ ಧೂಪದ ಪುಡಿ ಆಗಲಿ ಅಥವಾ ಬ್ಲ್ಯಾಕ್ ರೈಸ್ ಮಾಲ್ಟ್ ಆಗಲಿ ಆದಷ್ಟು ನಾವು ಕಮ್ಮಿ ಬೆಲೆಗೆ ಅಫೋರ್ಡಬಲ್ ಪ್ರೈಸ್ಗೆ ಕೊಡ್ತಾ ಇದ್ದೀವಿ. ಎಲ್ಲ ವರ್ಗದ ಫ್ಯಾಮಿಲೀಸ್ಗೆ ನಮ್ಮ ಪ್ರಾಡಕ್ಟ್ಸ್ ಸಿಗಲಿ ಅನ್ನೋ ಒಂದು ಉದ್ದೇಶ ನಮ್ಮ ಮನಸ್ಸಿನಲ್ಲಿದೆ. ಹಾಗಾಗಿ ನಾವು ಎಲ್ಲ ಪ್ರಾಡಕ್ಟ್ಸನ್ನು ಅಫೋರ್ಡಬಲ್ ಪ್ರೈಸ್ಗೆ ಕೊಡ್ತಾ ಇದ್ದೀವಿ. ಲೋ ಫ್ಯಾಮಿಲಿ ಇರ್ಬೋದು, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರ್ಬೋದು, ಇಲ್ಲ ಹೈಯರ್ ಫ್ಯಾಮಿಲಿ ಇರ್ಬೋದು, ಎಲ್ಲರಿಗೂ ಒಂದೇ ರೇಟಲ್ಲೇ ನಾವು ಕೊಡ್ತಾ ಇದ್ದೀವಿ. ರೇಟ್ಸಲ್ಲಿ ಯಾವುದೇ ಥರದ ಚೇಂಜಸ್ ಇಲ್ಲ. ಹಾಗೆಯೇ ನಮ್ಮ ಪ್ರಾಡಕ್ಟ್ಸನ್ನು ನೀವು ಬೇರೆ ಪೇಜ್ನವ್ರ ಜೊತೆ ಕಂಪೇರ್ ಮಾಡಿ ನೋಡ್ಬೋದು. ಬೇರೆ ಪೇಜ್ನವ್ರಿಗಿಂತ ನಮ್ಮ ಪ್ರಾಡಕ್ಟ್ಸ್ ತುಂಬ ಅರ್ಧದಷ್ಟೇ ಕಮ್ಮಿ ಬೆಲೆಗೆ ಕೊಡ್ತಾ ಇದ್ದೀವಿ. ಉದ್ದೇಶ ಎಲ್ಲ ವರ್ಗದವ್ರಿಗೂ ನಮ್ಮ ಪ್ರಾಡಕ್ಟ್ಸ್ ಸೇರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ. ಅಫ್ಕೋರ್ಸ್ ಬಿಸ್ನೆಸ್ ಅಂದ್ರೇ ಬಿಸ್ನೆಸ್ ಮಾಡೋದೇ ದುಡ್ಡಿಗೋಸ್ಕರ ಅಲ್ವಾ? ಅದು ಸುಳ್ಳು ಅಂತ ನಾನು ಯಾವತ್ತೂ ಹೇಳೋದಿಲ್ಲ. ಆದರೆ ಮೇನ್ ನಮ್ಮ ಬಿಸ್ನೆಸ್ ಮೋಟಿವ್ ಬಂದು ಬರೀ ದುಡ್ಡಿಗೋಸ್ಕರನೇ ಅಲ್ಲ. ನಮ್ಮ ಮೇನ್ ಮೋಟಿವ್ ಬಂದು ನಮ್ಮ ಪ್ರಾಡಕ್ಟ್ಸ್, ಅದರಲ್ಲೂ ಹೆಲ್ತಿ ಪ್ರಾಡಕ್ಟ್ಸ್, ಅದನ್ನು ಅಫೋರ್ಡಬಲ್ ಪ್ರೈಸ್ನಲ್ಲಿ ಎಲ್ಲರ ಮನೆಗಳಿಗೂ ನಮ್ಮ ಪ್ರಾಡಕ್ಟ್ಸ್ ಸೇರಬೇಕು ಅನ್ನೋ ಒಂದು ಉದ್ದೇಶ. ಸೊ ನೀವು ಧಾರಾಳವಾಗಿ ಬೇರೆ ವೆಬ್ಸೈಟ್ ಆಗಲಿ ಬೇರೆ ಪೇಜಸ್ನಲ್ಲಿ ನಮ್ಮ ಪ್ರಾಡಕ್ಟ್ಸ್ ಎರಡನ್ನೂ ಟ್ಯಾಲಿ ಮಾಡಿ ನೋಡ್ಬೋದು. ನಾವು ಪ್ರೈಸಸ್ನಲ್ಲಿ ಒಂದು ಅರ್ಧಕ್ಕರ್ಧದಷ್ಟೇ ಬೆಲೆಗೆ ಕೊಡ್ತಾ ಇದ್ದೀವಿ.
ಜೊತೆಗೆ ಗುಡ್ ಕ್ವಾಲಿಟಿ ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ. ಕ್ವಾಲಿಟಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದೀವಿ. ಈಗಾಗಲೇ ಸಾಕಷ್ಟು ಗ್ರಾಹಕರು ನಮ್ಮ ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ತಾ ಇದ್ದಾರೆ. ಒಳ್ಳೆ ರಿವ್ಯೂಸ್ ಕೊಡ್ತಾ ಇದ್ದಾರೆ. ಆ ರಿವ್ಯೂಸನ್ನು ನಾನು ಒಂದು ಸಲ ಓದ್ಕೊಂಡ್ರೆ ತುಂಬಾ ಖುಷಿ ಆಗುತ್ತೆ. ಸೊ ಇದಕ್ಕಿಂತ ದೊಡ್ಡ ಮೋಟಿವ್ ಬೇರೆ ಯಾವುದೂ ಇಲ್ಲ. ಗುಡ್ ಕ್ವಾಲಿಟಿ ಪ್ರಾಡಕ್ಟ್ಸ್, ಅದರಲ್ಲೂ ಅಫೋರ್ಡಬಲ್ ಪ್ರೈಸ್ನಲ್ಲಿ, ಜೊತೆಗೆ ಹೆಲ್ತಿಯಾಗಿರುವಂಥ ಪ್ರಾಡಕ್ಟ್ಸ್, ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಎಲ್ಲರೂ ಯೂಸ್ ಮಾಡುವಂಥ ಪ್ರಾಡಕ್ಟ್ಸನ್ನು ನಾವು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಸೊ ಖಂಡಿತವಾಗಿಯೂ ಎಲ್ಲರೂ ನಮ್ಮ ಪ್ರಾಡಕ್ಟ್ಸನ್ನು ಟ್ರೈ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಮ್ಮ ಫುಡ್ ಕಂಪ್ನಿ ಗಣೇಶ ಹಬ್ಬದ ದಿನ ಓಪನ್ ಆಯಿತು. ವರಮಹಾಲಕ್ಷ್ಮಿ ಹಬ್ಬದ ದಿನ ಓಪನ್ ಮಾಡಬೇಕು ಅಂದ್ಕೊಂಡ್ವಿ. ಆದರೆ ಕೆಲವು ಕಾರಣಾಂತರದಿಂದ ವರಮಹಾಲಕ್ಷ್ಮಿ ಹಬ್ಬದ ದಿನ ಓಪನ್ ಮಾಡೋಕ್ಕಾಗಲಿಲ್ಲ. ಗಣೇಶ ಹಬ್ಬದ ದಿನ ನಮಗೆ ಕಾಲ ಕೂಡಿ ಬಂತು. ಎಲ್ಲ ವಿಘ್ನಗಳನ್ನು ತೊಡಗಿಸಿ ವಿಘ್ನರಾಜ ನಮಗೆ ಆಶೀರ್ವಾದ ಕೂಡ ಮಾಡ್ದ. ಗಣೇಶ ಹಬ್ಬದ ದಿನ ನಮ್ಮ ಕಂಪ್ನಿ ಸ್ಟಾರ್ಟ್ ಆಗಿದೆ. ಈ ವಿಷಯಕ್ಕೆ ನಮ್ಮೆಲ್ಲರಿಗೂ ತುಂಬಾ ಖುಷಿ ಇದೆ. ಫ್ರೆಂಡ್ಸ್, ನೀವೆಲ್ಲ ಇದುವರೆಗೂ ನಮ್ಮ ಗಣೇಶ ಹಬ್ಬದ ವ್ಲಾಗ್ ನೋಡಿಲ್ಲ ಅಂದರೆ ಖಂಡಿತವಾಗಿಯೂ ನೋಡ್ಬೋದು. ನಮ್ಮ ಚಾನಲ್ನಲ್ಲಿ ಈಗಾಗಲೇ ಲೈವ್ನಲ್ಲಿ ಇದೆ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಹೆಚ್ಚು ಜನಕ್ಕೆ ನಮ್ಮ ವಿಡಿಯೋನ ಶೇರ್ ಮಾಡಿ. ಹಾಗೆಯೇ ನಿಮಗೆ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಫ್ರೆಂಡ್ಸ್, ಮತ್ತೆ ಭೇಟಿಯಾಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್, ನಮಸ್ತೆ.